ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹಲಸಂಡೆ ಕಾಳಿನ ವಡೆ. ಅದು ಹಸಿ ಕಾಳ್ದು. ನಾನು 3 ಬೌಲ್ ಕಾಳು ತೊಗೊಂಡಿದ್ದೀನಿ. ಅದನ್ನು ಫಸ್ಟೇ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಸೊ ಡ್ರೈ ಇದ್ದರೆ ಚೆನ್ನಾಗಿ ಬರುತ್ತೆ, ನೀರಿದ್ದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದು ರವೆ ರವೆ ಥರ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ನೈಸ್ ಪೇಸ್ಟ್ ಬೇಡ. ಮೀಡಿಯಮ್ ಸೈಜ್ ಒಂದು 2-3 ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಅಷ್ಟೇ ಹಾಕ್ತಾ ಇರೋದು. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಬೇರೆ ಏನೂ ಎಕ್ಸ್ಟ್ರಾ ಹಾಕ್ತಲ್ಲ. ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಮಂಡ್ಯ ಸೈಡ್ ಜಾಸ್ತಿ ಮಾಡ್ತಾರೆ ಈ ವಡೆನ. ಅಲಸಂಡೆ ಕಾಳು ಅಷ್ಟೇ, ಸ್ವಲ್ಪ ಚೆನ್ನಾಗಿ ದೊಡ್ಡ ದೊಡ್ಡ ಕಾಳಿರುತ್ತಲ್ಲ ಬಲ್ತಿರೋದು, ಆ ಥರದ್ದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ವಡೆಗೆ. ಹಸಿಮೆಣಸಿನ್ಕಾಯಿ ನಿಮಗೆ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ, ಸ್ವಲ್ಪ ಖಾರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಕಾಳಾಗಿರೋದ್ರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ. ನಿಮಗೆ ಈ ಹದ ಬಂದರೆ ಸಾಕು. ಈ ಥರ ಹಿಂಗೆ ರೌಂಡ್ ಮಾಡಿಕೊಂಡು ಕೈಗೆ ಅಂಟ್ಕೊಂಡೇ ಇದ್ದರೆ ವಡೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ, ವಡೆ ಹಾಕ್ತಾಯಿದ್ದೀನಿ. ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಲೋ ಫ್ಲೇಮ್ ಇದ್ದರೆ ಬೇಯಲ್ಲ. ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಮತ್ತು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಯಾವಾಗಲೂ ಕಡಲೆಬೇಳೆ ಮಸಾಲೆ ವಡೆ ತಿಂದವರಿಗೆ ಇದೊಂದು ಆಲ್ಟರ್ನೇಟ್ ಟೇಸ್ಟಾಗಿ ಸಿಗುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, 2 ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, 2 ಕಡೆ ಚೆನ್ನಾಗಿ ಬೆಂದಿದೆ. ತೆಗೆದ್ಬಿಟ್ಟು ಸರ್ವ್ ಮಾಡ್ಬೋದು. ಸ್ವಲ್ಪ ಟಿಶ್ಯೂ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡಿ. ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಲಸಂಡೆ ಕಾಳು ಬೇಳೆ ವಡೆ ರೆಡಿ. ಹಸಿ ಕಾಳ್ದು ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಏನು ರೆಸಿಪಿ ಮಾಡೋಣ ಅಂತ ಕಮೆಂಟ್ ಮಾಡಿ, ಟ್ರೈ ಮಾಡೋಣ.